ಈ ವಿಡಿಯೋದಲ್ಲಿ ಆಡಿಯೋ ಫಿಲ್ಟರ್ಸ್ ಹಂಗಂದರೆ ಹೈ ಪಾಸ್ ಆ್ಯಂಡ್ ಲೋ ಪಾಸ್ ಅಂತ ಆಡಿಯೋ ಫಿಲ್ಟರ್ಸ್ ಪ್ರೀಮಿಯರ್ ಪ್ರೋಲ್ ಐತೆ. ಅದನ್ನು ನಾವು ಯಾವ ಥರ ಯೂಸ್ ಮಾಡ್ಬೋದು, ನಮ್ಮ ಆಡಿಯೋ ಲೇಯರ್ ಆರ್ ಮ್ಯೂಸಿಕ್ ಯಾವುದಾದ್ರು ಮ್ಯೂಸಿಕ್ ಆಗಿರ್ಬೋದು ಆಡಿಯೋಗೆ ನಾವು ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ. ಫಸ್ಟು ಐ ಪಾಸ್ಗೆ ಬರೋಣ. ಫಸ್ಟ್ ಐ ಪಾಸ್ ಅಂದರೆ ನಾನು ಡೈರೆಕ್ಟ್ ನಿಮ್ಗೆ ಡೆಮಾನ್ಸ್ಟ್ರೇಷನ್ ಮಾಡ್ತಾನೆ ಎಕ್ಸ್ಪ್ಲೇನ್ ಮಾಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ನಾನು ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲ್ಗೆ ಹೋಗ್ಬಿಟ್ಟು ಅಲ್ಲಿ ಐ ಪಾಸ್ ಅಂತ ನಾನು ಸರ್ಚ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಬರುತ್ತೆ ಫಿಲ್ಟರ್ಸ್ ಆ್ಯಂಡ್ ಡಿ ಕ್ಯೂ ಅಲ್ಲಿ. ಸೊ ಅದನ್ನ ಡ್ರ್ಯಾಗ್ ಮಾಡಿ ನಾನು ಮ್ಯೂಸಿಕ್ ಲೇಯರ್ ತೊಗೊಂಡಿದ್ದೀನಿ ಎಕ್ಸಾಂಪಲ್ಗೆ, ಇಲ್ಲಿ ಡ್ರಾಪ್ ಮಾಡ್ತೀನಿ. ಸೊ ನಿಮ್ಮ ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲ್ಗೆ ಹೋದರೆ ಇಲ್ಲಿ ಬರುತ್ತೆ ಕಟ್ ಆಫ್ ಅಂತ, ಇದೇನು ಅಂತ ನಾನು ಹೇಳ್ತೀನಿ. ಸೊ ಇವಾಗ ನಾನು ಏನು ಕೊಡ್ತೀನಿ 1000 ಅಂತ ಕೊಡ್ತೀನಿ. ಸೊ ಇವಾಗ ಏನಾಗುತ್ತೆ ಅಂದರೆ ಐ ಪಾಸ್ ಅಂದರೆ ನಮ್ಗೆ ಯೂಶ್ವಲಿ ಗೊತ್ತು ಮ್ಯೂಸಿಕ್ ಆಡಿಯೋ ಸೌಂಡ್ ಅಂತ ಬಂದ್ರೇ ಫ್ರೀಕ್ವೆನ್ಸಿ ಅಲ್ವಾ. ಸೊ ಇವಾಗ ಏನಾಗುತ್ತೆ, ಹೈ ಪಾಸ್ ಅಪ್ಲೈ ಮಾಡಿದ್ರೆ ಐ ಪಾಸ್ ಅಪ್ಲೈ ಮಾಡ್ಬಿಟ್ಟು ಅಲ್ಲಿ ಕಟ್ ಆಫ್ ಫ್ರೀಕ್ವೆನ್ಸಿ 1000 ಅಂತ ಕೊಟ್ಟಿದ್ದೀನಿ. ಸೊ ಇವಾಗ ಏನಾಗುತ್ತೆ ಅಂದರೆ 1000 ಮೇಲಿರೋದು ಮಾತ್ರ 1000 ಮೇಲ್ಗಡೆ ಫ್ರೀಕ್ವೆನ್ಸಿ ಇರೋ ಆ ಸೌಂಡ್ ಏನೋ ಅದನ್ನು ಮಾತ್ರ ನನಗೆ ಕೇಳಿಸುತ್ತೆ. ಸೊ ಅದ್ರ ಕೆಳಗಡೆ ಇರೋದನ್ನೆಲ್ಲ ಇದು ಎಲಿಮಿನೇಟ್ ಮಾಡಿಬಿಡುತ್ತೆ. ಇದನ್ನೇ ಐ ಪಾಸ್ ಅಂತ ಹೇಳ್ತೀವಿ. ಸೊ ಇವಾಗ ನಾನು ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ, ಬಿಫೋರ್ ಯಾವ ಥರ ನಿಮಗೆ ಇರುತ್ತೆ ಅಂತ ನೋಡಿ. ಇದು ನಾನು ಬಿಫೋರ್ ನಾನು ಎಫೆಕ್ಟ್ಸ್ ಅಪ್ಲೈ ಮಾಡೋಕ್ಕೆ ಮುಂಚೆ, ಇವಾಗ ಐ ಪಾಸ್ ಅಪ್ಲೈ ಮಾಡಿದ್ದೀನಿ. ಇವಾಗ ಪ್ಲೇ ಮಾಡ್ತೀನಿ ನೋಡಿ. ಅಂದರೆ ತುಂಬ ನನಗೆ ಫ್ರೀಕ್ವೆನ್ಸಿ ಯಾವುದು ಇದೆ ಆ ಸೌಂಡ್ ಮಾತ್ರ ಕೇಳಿಸುತ್ತೆ, ಕೆಳಗಡೆ ಇರೋದನ್ನೆಲ್ಲ ನಾವು ಎಲಿಮಿನೇಟ್ ಮಾಡೋದು. ಇದನ್ನೇ ನಾವು ಐ ಪಾಸ್ ಅಂತ ಹೇಳ್ತೀವಿ. ಸೊ ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಮೇಯ್ನ್ಲಿ ನಿಮ್ಮ ವಾಯ್ಸ್ನ ಇನ್ನೂ ಸ್ವಲ್ಪ ಎನ್ಹ್ಯಾನ್ಸ್ ಮಾಡೋಕ್ಕೆ, ಹಂಗಂದರೆ ನಿಮ್ಮ ಟಾಕಿಂಗ್ ಹೆಡ್ ವೀಡಿಯೋಸ್ ಈ ಥರ ಮಾತಾಡೋ ವೀಡಿಯೋಸ್ದು ಇನ್ನೂ ಒಂದು ಸೌಂಡ್ ಕ್ವಾಲಿಟಿ ಎನ್ಹ್ಯಾನ್ಸ್ ಮಾಡೋಕ್ಕೆ. ಅಟ್ ದ ಸೇಮ್ ಟೈಮ್ ಕೆಳಗಡೆ ಇರೋ ಫ್ರೀಕ್ವೆನ್ಸಿನೆಲ್ಲ ನಾವು ರಿಮೂವ್ ಮಾಡೋದು. ಆ ಕೆಳಗಡೆ ಇರೋ ಫ್ರೀಕ್ವೆನ್ಸಿ ಯಾವುದಾದ್ರು ಬರುತ್ತೆ ಅಂದರೆ ಫ್ಯಾನ್ ಸೌಂಡ್ ಆಗಿರ್ಬೋದು, ಅದೇ ರೀತಿ AC ಸೌಂಡ್ ಆಗಿರ್ಬೋದು. ಸೊ ಇದನ್ನೆಲ್ಲ ನಾವು ರಿಮೂವ್ ಮಾಡೋಕ್ಕೆ ಈ ಹೈ ಪಾಸ್ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಒನ್ ಲೋ ಪಾಸ್. ಸೊ ಅದೇ ರೀತಿ ಸೇಮ್ ನೀವು ಎಫೆಕ್ಟ್ಸ್ ಪ್ಯಾನಲ್ಗೆ ಹೋಗ್ಬಿಟ್ಟು ಅಲ್ಲಿ ಲೋ ಪಾಸ್ ಅಂತ ನೀವು ಸರ್ಚ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಬರುತ್ತೆ. ನಾನು ಡ್ರ್ಯಾಗ್ ಮಾಡಿ ನಾನು ಆಡಿಯೋ ಲೇಯರ್ಗೆ ಹಾಕ್ತೀನಿ. ಸೊ ಇವಾಗ ಸೇಮ್ ಅದೇ ರೀತಿ ಕಟ್ ಆಫ್ 1000 ಅಂತ ಕೊಡ್ತೀನಿ. ಸೊ ಇದು 1000 ಅಂತಲೇ ಕೊಡಬೇಕಂದಿಲ್ಲ, ಇಟ್ಸ್ ಡಿಪೆಂಡ್ ಆನ್ ಯುವರ್ ರಿಕ್ವೈರ್ಮೆಂಟ್. ಒಂದೊಂದು ಲೈಕ್ ಏನು ಹೇಳೋದು, ಇವಾಗ ನಾನು ಮಾತಾಡೋ ಆಡಿಯೋ ಆಗಿರ್ಬೋದು, ಅದೇ ರೀತಿ ಮ್ಯೂಸಿಕ್ ಆಗಿರ್ಬೋದು. ಸೊ ನೀವು ಅಪ್ಲೈ ಮಾಡಿಬಿಟ್ಟು ನಿಮ್ಮ ಆ ಪ್ರಾಜೆಕ್ಟ್ಗೆ ಯಾವ ಲೈಕ್ ಎಷ್ಟು ಅಪ್ಲೈ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಅನಿಸುತ್ತೆ ಅದನ್ನೇ ನೀವು ಅಪ್ಲೈ ಮಾಡಿ ಇದು ಮಾಡ್ಬೋದು. ಇದು ಇಷ್ಟೇ ಅಪ್ಲೈ ಮಾಡಬೇಕಂತ ಏನೂ ರೂಲ್ಸ್ ಇಲ್ಲ. ಸೊ ಇವಾಗ ಲೋ ಪಾಸ್ ಅಂದರೆ ಎಕ್ಸಾಕ್ಟ್ ಐ ಪಾಸ್ ಅಪೋಸಿಟ್. ಇವಾಗ ಏನಾಗುತ್ತೆ ಅಂದರೆ ಲೋ ಪಾಸ್ ನಾನು ಅಪ್ಲೈ ಮಾಡಿದ್ದೀನಿ, ನಾನು ಕಟ್ ಆಫ್ ಫ್ರೀಕ್ವೆನ್ಸಿ 1000 ಕೊಡಿ. ಇವಾಗ ಏನಾಗುತ್ತೆ ಅಂದರೆ ಆ 1000 ಕೆಳಗಡೆ ಇರುತ್ತಲ್ಲ ಫ್ರೀಕ್ವೆನ್ಸಿ ಆ ಸೌಂಡಲ್ಲಿ ಆಡಿಯೋ ಲೇಯರಲ್ಲಿ, ಅದನ್ನು ಮಾತ್ರ ಪಾಸ್ ಮಾಡುತ್ತೆ ಅದು. ಹಂಗಂದರೆ ಆ 1000 ಕೆಳಗಡೆ ಇರೋ ಫ್ರೀಕ್ವೆನ್ಸೀಸ್ ಎಲ್ಲ ನಮ್ಗೆ ಕೇಳಿಸುತ್ತೆ. ಇದು 1000 ಮೇಲಿರೋದನ್ನೆಲ್ಲ ಅದು ಎಲಿಮಿನೇಟ್ ಮಾಡಿಬಿಡುತ್ತೆ. ಸೊ ಇವಾಗ ನಾನು ಪ್ಲೇ ಮಾಡಿದ್ರೆ ನೋಡಿ, ಇವಾಗ ನಾನು ಬಿಫೋರ್ ಯಾವ ಥರ ಇತ್ತು ಅಂತ ತೋರಿಸ್ತೀನಿ. ಇದು ಎಫೆಕ್ಟ್ಸ್ ಅಪ್ಲೈ ಮಾಡೋಕ್ಕೆ ಮುಂಚೆ, ಇದು ಎಫೆಕ್ಟ್ಸ್ ಅಪ್ಲೈ ಮಾಡೋಕ್ಕೆ ಮುಂಚೆ. ಸೊ ಇವಾಗ ಎಫೆಕ್ಟ್ಸ್ ಅಪ್ಲೈ ಮಾಡಿ ಲೋ ಪಾಸ್, ಇವಾಗ ನೋಡಿ ಇದು ಹಂಗಂದರೆ ತುಂಬ ನಮ್ಗೆ ಹಾರ್ಶ್ ಆಗಿರೋ ಫ್ರೀಕ್ವೆನ್ಸಿ, ಹಂಗಂದರೆ 1000 ಮೇಲಿರೋದನ್ನೆಲ್ಲ ರೆಡ್ಯೂಸ್ ಮಾಡಿಬಿಟ್ಟಿರುತ್ತೆ. ತುಂಬ ಕೆಳಗಡೆ ಇರುತ್ತಲ್ವ ಅದನ್ನು ಮಾತ್ರ ಕೊಡು. ಸೊ ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ನೋಡಿ, ಹೈ ಫ್ರೀಕ್ವೆನ್ಸೀಸ್ ಎಲ್ಲ ಎಲಿಮಿನೇಟ್ ಮಾಡಿ ನಂಗೆ ಲೋ ಫ್ರೀಕ್ವೆನ್ಸೀಸ್ ಮಾತ್ರ ಕೇಳಿಸ್ಬೇಕು ಅಂತ. ಸೊ ಇದು ಈ ಟೆಕ್ನಿಕ್ ಎಲ್ಲಿ ಯೂಸ್ ಮಾಡ್ತೀನಿ ಅಂದರೆ ಮೋಸ್ಟ್ ಆಫ್ ದ ಬಿಗಿನರ್ ಎಡಿಟರ್ಸ್ಗೆ ಇದು ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ಜೊತೆಗೆ ನೀವು ಆಡಿಯೋ ಹಂಗಂದರೆ ಮ್ಯೂಸಿಕ್ ಆ್ಯಡ್ ಮಾಡಿ, ಯಾವುದೋ ಟ್ರೆಂಡಿಂಗ್ ಮ್ಯೂಸಿಕ್ ಯಾವುದಾಗಿರ್ಬೋದು ಏನು ಮಾಡ್ತೀರಾ, ಆ್ಯಡ್ ಮಾಡಿಬಿಟ್ಟು ಅದನ್ನು ಗೈನ್ ಇನ್ಕ್ರೀಸ್ ಮಾಡ್ತೀರಾ. ಸೊ ದಟ್ ನೀವು ಮಾತಾಡೋಕ್ಕಿಂತ ಅದು ಸ್ವಲ್ಪ ಕಡಿಮೆ ಕೇಳಿಸ್ಬೇಕು ಅಂತ. ಅಟ್ ದ ಸೇಮ್ ಟೈಮ್ ಈ ಲೋ ಪಾಸ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂದರೆ ಆ ಮೇಲ್ಗಡೆ ತುಂಬ ಹಾರ್ಶ್ ಆಗಿರೋ ಫ್ರೀಕ್ವೆನ್ಸೀಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ನಿಮಗೆ ಈ ಸಟಲ್ ಕೆಳಗಡೆ ಫಾರ್ ಎಕ್ಸಾಂಪಲ್ 500 ಆಗಿ 1000 ವಾಟ್ ಎವರ್, ಸೊ ಅದು ಕೆಳಗಡೆ ಇರೋದು ಮಾತ್ರ ನಿಮಗೆ ನೀಟಾಗಿ ಕೇಳಿಸುತ್ತೆ. ಅಟ್ ದ ಸೇಮ್ ಟೈಮ್ ನೀವು ಮಾತಾಡೋದು ಆ ಮ್ಯೂಸಿಕ್ ಡಿಸ್ಟರ್ಬ್ ಮಾಡೋದು. ಸೊ ಇದಕ್ಕೆ ಲೋ ಪಾಸ್ ಅಪ್ಲೈ ಮಾಡ್ತೀವಿ. ಸೊ ಅದೇ ರೀತಿ ನೀವು ಫಾರ್ ಎಕ್ಸಾಂಪಲ್ ನೀವು ಫೋನಲ್ಲಿ ಮಾತಾಡಿದಿರೋದು, ಈ ಡೈರೆಕ್ಟಾಗಿ ನಾನು ಇವಾಗ ಮಾತಾಡೋದು ಯಾವ ಥರ ಐತೆ ಇದೇ ರೀತಿ ನಾನು ಲೋ ಪಾಸ್ ಅಪ್ಲೈ ಮಾಡಿದರೆ ಇವಾಗ ನೋಡಿ ಯಾವ ಥರ ಕೇಳಿಸುತ್ತೆ. ಫಾರ್ ಎಕ್ಸಾಂಪಲ್ ನೀವು ಫೋನಲ್ಲಿ ಮಾತಾಡೋ ಥರ ನೀವು ಆ ಥರ ಎಫೆಕ್ಟ್ಸ್ ಥರ ಮಾಡಬೇಕು ಅಂದರೆ ಈ ಫೋನಲ್ಲಿ ಮಾತಾಡಿರೋ ಥರ ಆ ವಾಯ್ಸ್ ಚೇಂಜ್ ಆಗಬೇಕು ಅಂದರೆ ಲೋ ಪಾಸ್ ಇದೇ ಥರ ಅಪ್ಲೈ ಮಾಡ್ಬೋದು. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಹೈ ಪಾಸ್ ಆ್ಯಂಡ್ ಲೋ ಪಾಸ್. ಇನ್ನೂ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ಇನ್ನೂ ಡೆಪ್ತಾಗಿ ನಾನು ಇನ್ನೂ ರಿಯಲ್ ಟೈಮ್ ಎಕ್ಸಾಂಪಲ್ಸ್ ತಗೊಂಡು ನಿಮ್ಗೆ ಇನ್ನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಿಮ್ಮ ವೀಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ, ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು.